ಟಿವಿ910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮುಖ್ಯಾಂಶಗಳು: ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವ. ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಿದ ಆಂಧ್ರದ ಡೆಡ್ಲಿ ಗ್ಯಾಂಗ್. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಮೊಹರಂ ಹಬ್ಬ ಸಡಗರ ಸಂಭ್ರಮದ ಆಚರಣೆ. ಬಣ್ಣದ ಅಂಗಡಿ ಮೇಲೆ ರೈಡ್ ಮಾಡಿದ ದೆಹಲಿ ತಂಡ. ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಅಪಾರ ಜನ ಸ್ತೋಮ ಸರತಿ ಸಾಲಿನಲ್ಲಿ ನಿಂತು ಕ್ಷರಾಭಿಷೇಕ ಮಾಡಿ ಬಾಬಾರವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಪಟ್ಟಣದ ಹೊರವಲಯದ 1ನೇ ವಾರ್ಡಿನಲ್ಲಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರು ಪೂರ್ಣಿಮಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಜುಲೈ 21ರ ಭಾನುವಾರ ಬೆಳಗ್ಗೆ ಬಾಬಾರವರಿಗೆ 6 ಗಂಟೆಗೆ ಸುಪ್ರಭಾತ ಸೇವೆ, ಮೂಲ ದೇವರಿಗೆ ಅಭಿಷೇಕ, ಬೆಳಗ್ಗೆ 6:30ರಿಂದ 7 ಗಂಟೆಗೆ ಕ್ಷರಾಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ, ಮಹಿಳೆಯರಿಂದ ಬಾಬಾರವರ ಭಜನೆ ಗೀತೆಗಳು ಹಾಗೂ 9 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಶ್ರೀ ಶಿರಡಿ ಸಾಯಿಬಾಬಾ ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗ ಕೂಡ ಏರ್ಪಡಿಸಲಾಗಿತ್ತು. ಅಪಾರ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಬಾಬಾರವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಗುರು ಪರಂಪರೆ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ಭಜನೆ, ಸಾಮೂಹಿಕ ವಿಷ್ಣು ಸಹಸ್ರನಾಮ, ದೇವರ ಕೀರ್ತನೆಗಳು ಕಾರ್ಯಕ್ರಮಗಳು ನಡೆಯಲಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಶಿರಡಿ ಸಾಯಿಬಾಬಾ ದೇವಾಲಯದ ಸಮಿತಿಯ ಅಧ್ಯಕ್ಷ ಬಾಬುರೆಡ್ಡಿ, ಪ್ರಭಾಕರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಗೂಳೂರು ರಮೇಶ್ ಬಾಬು, ಲಕ್ಷ್ಮೀ ನರಸಿಂಹಪ್ಪ, ನರಸಿಂಹನಾಯ್ಡು ಇನ್ನು ಮುಂತಾದ ಮುಖಂಡರು ದೇವಾಲಯಕ್ಕೆ ಆಗಮಿಸಿ ಬಾಬಾರವರ ದರ್ಶನವನ್ನು ಪಡೆದರು. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿ ಕಳ್ಳರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಪೊಲೀಸರು ಏರ್ ಫೈರ್ ಮಾಡಿದ್ದರೂ ಜಗ್ಗದೆ ತಪ್ಪಿಸಿಕೊಂಡಿದ್ದಾರೆ. ನಾಯಕನಹಟ್ಟಿ ಸಮೀಪದ ಕುಂದಾಪುರ ಬಳಿ ಕಳ್ಳರು ಹಿಡಿಯಲು ಪೊಲೀಸರು ಬುಲೆರೋ ವಾಹನವನ್ನು ಅಡ್ಡ ಹಾಕಿದ್ದರು. ಈ ಸಂದರ್ಭದಲ್ಲಿ ಕಳ್ಳರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ. ಏಕಾಏಕಿ ಕಳ್ಳರು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ವಿಧಿಯಿಲ್ಲದೆ ಏರ್ ಫೈರಿಂಗ್ ಮಾಡಿದ್ದಾರೆ. ಅದರಲ್ಲೂ ಕಳ್ಳರು ಕಲ್ಲು ತೂರಿದ್ದರಿಂದ ಪೊಲೀಸ್ ಜೀಪಿನ ಗ್ಲಾಸ್ ಡ್ಯಾಮೇಜ್ ಆಗಿದೆ. ಸುಮಾರು 7 ಮಂದಿ ಗ್ಯಾಂಗ್ ಆಂಧ್ರ ಪ್ರದೇಶದ ವಾಹನ ನಂಬರ್ ಹೊಂದಿದ್ದ ಬುಲೆರೋ ವಾಹನದಲ್ಲಿ ಬಂದಿದ್ದರು. ಇದನ್ನು ಗಮನಿಸಿದ ರಾತ್ರಿ ಗಸ್ತಿನಲ್ಲಿ ಇದ್ದ ನಾಯಕನಹಟ್ಟಿ ಪೊಲೀಸರು ವಾಹನ ತಡೆದು ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ವಾಹನ ನಿಲ್ಲಿಸದೆ ಖತರ್ನಾಕ್ ಕಳ್ಳರ ಗುಂಪು ಪೊಲೀಸರ ಕಡೆಗೆ ಕಲ್ಲು ತೂರಿದ್ದಾರೆ. ದರೋಡೆಕೋರರು ಎಂಬ ಅನುಮಾನದಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೋಸೆ ದೇವರಹಟ್ಟಿ ಕೋಟೆ ನಗರ ಒಳಮಾರ್ಗದಲ್ಲಿ ಕುಂದಾಪುರ ಕಡೆ ಬರುತ್ತಿದ್ದ ಕಳ್ಳರಿಗೆ ಪೊಲೀಸರು ಮಾನಮ್ಮಯ್ಯನಹಟ್ಟಿ ಕುಂದಾಪುರ ಒಳಮಾರ್ಗದ ಎದುರಾಗಿದ್ದರು. ನಾಯಕನಹಟ್ಟಿ ಠಾಣೆ ಪಿಎಸ್ಐ ಶಿವಕುಮಾರ್ ತಂಡ ಬುಲೆರೋ ವಾಹನದಲ್ಲಿ ಬಂದಿದ್ದ ಕಳ್ಳರನ್ನು ಹಿಡಿಯಲು ಯತ್ನಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ನಾಯಕನಹಟ್ಟಿ ಟೌನ್ನಲ್ಲಿ ಮದೀನಾ ಮಸೀದಿ ಹತ್ರ ನಮ್ಮ ಬೀಟ್ ಸಿಬ್ಬಂದಿಯವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ 6-8 ಜನ ಇದ್ದರು, ಸಸ್ಪಿಷಿಯಸ್ ಆಗಿ ಕಂಡಿದ್ರು ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆಹಿಕಲ್ ನಿಲ್ಲಲ್ಲ, ಅಲ್ಲಿಂದ ಓಡ್ ಹೋಗ್ತಾರೆ. ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್, ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್, PSI 2 ಅವರಿಗೆ ಅವರು ಕೂಡಲೇ ತಿಳಿಸಿ ನಾಯಕನಹಟ್ಟಿ ಸಮೀಪದ ತುಳುಕು ಹೋಬಳಿಯ ಹೊಣ್ಣೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಶನಿವಾರ ರಾತ್ರಿ ಕೆಂಡ ಕಾಯುವ ಹಿಂದೂ ಮುಸ್ಲಿಂ ಕಾರ್ಯಕ್ರಮ ಜರುಗಿತು. ಕೆಂಡದಲ್ಲಿ ತಮ್ಮ ಭಕ್ತಿ ಭಾವವನ್ನು ಪ್ರದರ್ಶಿಸಿದರು. ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಂ ಜನ ಯಾವುದೇ ಜಾತಿ ಭೇದ ಇಲ್ಲದೆ ಹಬ್ಬಗಳನ್ನು ಆಚರಿಸುತ್ತಿದ್ದಾರೆ ಮತ್ತು ದೇವರಿಗೆ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ರಾತ್ರಿ ವೇಳೆ ಯುವಕರು, ಮಕ್ಕಳು ಕುಣಿದು ಕುಪ್ಪಳಿಸಿದರು. ಅನೇಕ ಊರಿನಲ್ಲಿ ಪೀರಲ ಹಬ್ಬದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಪ್ರಮುಖ ಬೀದಿಗಳಲ್ಲಿ ವೇಷಧಾರಿಗಳು ಕುಣಿತದ ಮೆರವಣಿಗೆ ನೋಡಲು 2 ಕಣ್ಣುಗಳು ಸಾಲದು. ಜನರು ಕೇಕೆ, ಶಿಳ್ಳೆ ಹೊಡೆದರು. ತಮಗೆ ಅನೇಕ ಕಷ್ಟಗಳನ್ನು ಬಂದಾಗ ದೇವರಿಗೆ ಬೇಡಿಕೊಂಡರೆ ನಮ್ಮ ಕಷ್ಟಗಳು ದೂರ ಆಗುತ್ತವೆ ಅನ್ನುತ್ತಿದ್ದಾರೆ ಭಕ್ತಾದಿಗಳು. ಹೊನ್ನೂರು ಗ್ರಾಮದ ಯುವಕರು, ಪೊಲೀಸ್ ಇಲಾಖೆ ಗ್ರಾಮಸ್ಥರು ಇದ್ದರು. ರಿಪೋರ್ಟ್ ಹರೀಶ್, ಚಿತ್ರದುರ್ಗ. ಬಣ್ಣದ ಅಂಗಡಿ ಮೇಲೆ ರೈಡ್ ಮಾಡಿದ ದೆಹಲಿ ತಂಡ. ಏಷ್ಯನ್ ಪೇಂಟ್ ಡೂಪ್ಲಿಕೇಟ್ ಮಾಡಿದ SSS ಹಾರ್ಡ್ವೇರ್. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ SSS ಹಾರ್ಡ್ವೇರ್ ನಕಲಿ ಏಷ್ಯನ್ ಪೇಂಟ್ಸ್ ಮಾರಾಟ ಜಾಲ ಪತ್ತೆ. ಏಕಾಏಕಿ ದಾಳಿ ನಡೆಸಿದ ಏಷ್ಯನ್ ಪೇಂಟ್ಸ್ ಕಂಪನಿಯ ಸಿಬ್ಬಂದಿಗಳು. ಬಾಕ್ಸ್ ಮೇಲೆ ಹಳದಿ ಮಾರ್ಕ್ ಇದ್ದರೆ ಫ್ರಾಡ್ ಎಂದು ಗುರುತಿಸಲಾಗಿದೆ. ಬಾಕ್ಸಿನ ಮೇಲೆ ಬ್ಲೂ ಚಿಹ್ನೆ ಇದ್ದರೆ ಒರಿಜಿನಲ್ ಎಂದು ಅರ್ಥ. 60ಕ್ಕೂ ಹೆಚ್ಚು ಬಾಕ್ಸ್ಗಳು ನಕಲಿ ಎಂದು ಗುರುತಿಸಲಾಗಿದೆ.
ಸ್ಥಳೀಯ ಪೊಲೀಸರ ಪಿಎಸ್ಐ ಶಿವರಾಜ್ ಸಹಕಾರದೊಂದಿಗೆ ದಾಳಿ ನಡೆಸಿದ ತಂಡ ನಕಲಿ ಏಷಿಯನ್ ಪೈಂಟ್ ಬಾಕ್ಸ್ಗಳು ಪೊಲೀಸರ ವಶಕ್ಕೆ. ತಮ್ಮ ಕಂಪನಿಯಲ್ಲದ ಲೋಕಲ್ ಪೈಂಟ್ಸ್ ಮಾರಾಟ. ದಾಳಿ ನಡೆಸಿದ ಅಂಗಡಿ ಮುಂದೆ ಸಾರ್ವಜನಿಕರು ದೌಡು. ದಾಳಿಯಲ್ಲಿ ದೆಹಲಿ ಏಷಿಯನ್ ಪೈಂಟ್ಸ್ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸರು ಪರಿಶೀಲನೆ. ಬ್ಯೂರೋ ರಿಪೋರ್ಟ್, ಹರೀಶ್, ಚಿತ್ರದುರ್ಗ.